ಅಭಯ್ ಕಟ್ಟಿರೋ ತಾಳಿ, ಅಭಯ್ ಕೈಯಿಂದ ನನ್ ಕುತ್ತಿಗೆಗ್ ಬಿದ್ದಿರೋ ತಾಳಿ. ಈ ತಾಳಿ ನನ್ ಕುತ್ತಿಗೆಲಿರೋ ತನಕ ಅಭಯ್ ಮಾತ್ರ ನನ್ ಗಂಡ. ನನಗೆ ಈ ಥರ ಬೇರೆ ಯಾರ ಕೈಯಿಂದನೂ ತಾಳಿ ಕಟ್ಟಿಸ್ಕೊಳ್ಳೋ ಥರ ನಾಟಕ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಜಯ್ ಅವರೇ. ನೋಡಿದ್ಯಾ ಗಂಗೆ, ನೀನು ಎಷ್ಟೇ ಪ್ರಯತ್ನ ಪಟ್ಟರು ಗೌರಿ ನನ್ನನ್ನು ಒಪ್ಕೊಳ್ಳಲ್ಲ. ಅವ್ರ ಮನಸ್ಸಲ್ಲಿರೋದು ಬರೀ ಅಭಯ್ ಮಾತ್ರ. ನಾನು ಹುಚ್ಚನ್ ಥರ ಇಷ್ಟು ದಿನ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ, ಆದರೆ ಈಗ ಅದೆಲ್ಲ ಭ್ರಮೆ ಅಂತ ಅರ್ಥ ಆಗ್ತಿದೆ. ಸೊ ಈ ರಿಂಗ್ಗೆ ಯಾವುದೇ ಥರದ ಅರ್ಥ ಇಲ್ಲ. ಅಕ್ಕ, ಏನೇನೋ ಮಾತಾಡ್ತಿದ್ಯಾ? ಅಭಯ್, ಈ ಅಕ್ಕನ ಹತ್ರನೇ ಇಷ್ಟೆಲ್ಲ ವಿಷಯ ಮುಚ್ಚಿಡೋ ಅಷ್ಟು ದೊಡ್ಡೋನಾಗ್ಬಿಟ್ಯಾ? ನನ್ನ ಹತ್ರನೂ ನಿಂಗೆ ನಿಜ ಹೇಳ್ಬೇಕು ಅಂತಾನೆ ಅನಿಸ್ತಿಲ್ವಾ? ಅಕ್ಕ, ಪದೇ ಪದೇ ಅದನ್ನೇ ಯಾಕೆ ಕೇಳ್ತಿದೀಯಾ? ನೀನ್ ಹೇಳ್ತಿರೋ ಹಾಗೆ ಆ ಥರ ಏನೂ ಇಲ್ಲ. ನನ್ನ ಮನ್ಸಲ್ಲಿ ಯಾರೂ ಇಲ್ಲ ಅಕ್ಕ. ಅಲ್ಲ, ನಿನಗೆ ಯಾಕೆ ಇಂಥ ಡೌಟ್ ಬಂತು? ಅಕ್ಕ, ನೀನೇ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡಕ್ಕ. ನಿನ್ನಲ್ಲಿ ಇಷ್ಟು ಸಣ್ಣ ಚೇಂಜಸ್ ಆದ್ರೂ ನನಗೆ ಗೊತ್ತಾಗತ್ತೆ ಕಣೋ. ಯಾಕೆಂದ್ರೆ ನೀನು ನನ್ನ ಜೀವ. ಅಂಥದ್ರಲ್ಲಿ ನಿನ್ ಮನ್ಸಲ್ಲಿ ಬಚ್ಚಿಟ್ಕೊಂಡಿರೋ ನೋವು ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಈಗ ಸುಳ್ಳನ್ನೇ ಸತ್ಯ ಅಂತ ನನ್ನ ಹತ್ರ ವಾದ ಮಾಡ್ಬೇಡ ನೀನು. ನೋಡು, ನಿಜವಾಗ್ಲೂ ಈ ಅಕ್ಕನ ಮೇಲೆ ನಿನಗ್ ಪ್ರೀತಿ ಅನ್ನೋದಿದ್ರೆ ನಿನ್ ಮನ್ಸಲ್ಲಿ ಕೊರಿತಾ ಇರೋ ಆ ವಿಷಯ ಏನು ಅಂತ ಹೇಳು. ಯಾಕಕ್ಕ ಇಷ್ಟೊಂದು ಹಠ ಮಾಡ್ತಿದೀಯಾ? ನಾನು ಆಗ್ಲೇ ಹೇಳದ್ನಲ್ಲ, ನನ್ನ ಮನ್ಸಲ್ಲಿ ಏನೂ ಇಲ್ಲ. ನೀನ್ 1000 ಸಲ ಕೇಳಿದ್ರು ನಂದಿದೆ ಉತ್ತರ. ನಿನ್ಗೆ ಹೀಗೆಲ್ಲ ಕೇಳಿದ್ರೆ ಅರ್ಥ ಆಗಲ್ಲ. ನನ್ ಮೇಲೆ ಆಣೆ ಮಾಡಿ ಹೇಳು, ನೀನ್ ಹಳ್ಳಿಗೆ ಹೋದಾಗ ಪ್ರೀತಿ ಮಾಡಿದ್ದು ಗಂಗೆನೋ ಗೌರಿನೋ? ಹೇಳೋ, ಯಾಕೀಗ ಸುಮ್ಮನೆ ನಿಂತಿದ್ಯಾ? ಯಾಕೆ ನಿನ್ ಹತ್ರ ಉತ್ತರ ಇಲ್ವಾ? ನಿಜ ಹೇಳೋ, ನೀನ್ ಮದ್ವೆ ಆಗಿರೋದು ಪ್ರೀತಿಸಿರೋ ಹುಡುಗಿನೋ ಅಥವಾ ಪ್ರೀತಿಸದೇ ಇರೋ ಹುಡುಗಿನೋ? ನನಗೆ ಉತ್ತರ ಬೇಕು ಅಭಯ್. ನೀನ್ ಹೀಗ್ ಸುಮ್ನೆ ನಿಂತ್ರೆ ಉತ್ತರ ಯಾರು ಕೊಡ್ತಾರೆ? ನಿನ್ನನ್ನೇ ನಂಬ್ಕೊಂಡ್ ಬಂದಿರೋ ನಿನ್ ಹೆಂಡತಿನ ಹೋಗಿ ಕೇಳಲ್ಲ, ಅವಳು ಉತ್ತರ ಕೊಡ್ತಾಳಾ? ನಂಗೂ ಸಾಕಾಯ್ತು. ನೀನ್ ದಿನ ಹೀಗ್ ನರಳೋದನ್ನ ನೋಡಿ ನೋಡಿ ನಂಗ್ ಸಂಕಟ ಆಗತ್ತೆ. ಇಲ್ಲಿವರೆಗೂ ನಿಂಗಿದನ್ನೆಲ್ಲ ಕೇಳ್ಬಾರ್ದು ಅಂತ ನಾನು ತಡ್ಕೊಂಡಿದ್ದೆ. ಆದ್ರೆ ಇವತ್ ನನ್ ಕೈಲಿ ಸುಮ್ನಿರಕ್ಕಾಗ್ಲಿಲ್ಲ. ಮಾತಾಡೋ. ನೀನ್ ಹೇಳ್ತಿರೋ ತರ ಏನೂ ಇಲ್ಲ ಅಕ್ಕ. ನೀನ್ ಸುಮ್ನೆ ಏನೇನೋ ಅನ್ಕೊಂಡಿದ್ಯಾ. ನನ್ ಮನ್ಸಲ್ಲಿ ಯಾವ ಪ್ರೀತಿನೂ ಇಲ್ಲ. ನಾನ್ ಗಂಗೆನ ಮದ್ವೆ ಆಗಿದ್ದೀನಿ ಅಷ್ಟೇ. ಅಭಯ್, ಗಂಗೆನ ಮದ್ವೆ ಆಗಿದ್ಯಾ? ಆದ್ರೆ ಒಂದಿನಾದ್ರೂ ಪ್ರೀತಿಸಿ ಮದ್ವೆ ಆಗಿರೋರ್ ಥರ ಇದ್ದೀರಾ? ಇಷ್ಟು ದಿನ ಆದ್ರೂ ನಿಮ್ಮಿಬ್ರ ಮಧ್ಯೆ ಒಂದ್ ಸ್ವಲ್ಪನೂ ಬಾಂಡಿಂಗೇ ಇಲ್ವಲ್ಲೋ? ಒಂದ್ ಸ್ವಲ್ಪ ರೊಮ್ಯಾಂಟಿಕ್ ಮೂಮೆಂಟ್ಸೂ ಇಲ್ವಲ್ಲೋ? ಇಬ್ರು ಆಚೆ ಹೋಗಿ ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡಿಲ್ಲ. ಯಾವ ಗಂಡ ಹೆಂಡತಿ ಆದ್ರೂ ಹೀಗಿರ್ತಾರೇನೋ? ಗಂಗೆ ಜೊತೆ ನೀನು ನಗ್ನಕ್ಕೊಂಡಿರೋದನ್ನೇ ನೋಡಿಲ್ಲ ನಾನು. ಜಗಳ ಆದ್ರೆ ನೀನಾಗೆ ಹೋಗಿ ಅವಳ ಹತ್ರ ಸಾರಿ ಕೇಳಲ್ಲ, ನಿನ್ ಪಾಡಗಿದ್ಬಿಡ್ತೀಯಾ? ಅದೇ ಗೌರಿ ಬಂದಾಗ ನಿನ್ ಮುಖದಲ್ಲಿ ಒಂದ್ ನಗು ಇರತ್ತೆ, ಖುಷಿ ಇರತ್ತೆ. ಅವಾಗ ನೀನು ಬೇರೆ ಥರನೇ ಇರ್ತೀಯ. ಗೌರಿನ್ ಯಾಕಕ್ಕ ಮಧ್ಯ ತರ್ತಿದ್ಯಾ? ಗೌರಿ ನಾನು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಯಾಕೋ ನಿನಗ್ ನೀನೇ ಇಷ್ಟು ಮೋಸ ಮಾಡ್ಕೋತಾ ಇದ್ಯಾ? ಅಭಯ್, ನನಗೆ ನಿನ್ ಪ್ರತಿಯೊಂದು ಮೂಮೆಂಟು ಗೊತ್ತಾಗತ್ತೆ. ಅವತ್ತು ಬರ್ಡೇ ಪಾರ್ಟಿನಲ್ಲೂ ನಿನ್ನ ಅಬ್ಸರ್ವ್ ಮಾಡಿದೆ. ಗೌರಿ ಜೊತೆ ಎಷ್ಟು ಖುಷಿಯಾಗಿದ್ದೆ. ನೀನು ಗೌರಿಗೆ ಅಂತ ಒಂದ್ ಚೀಟಿನಲ್ಲಿ ಸಾರಿ ಅಂತ ಬರ್ದಿಟ್ಟಿದ್ಯಲ್ಲ, ಅದು ಕೂಡ ನನಗ್ ಸಿಕ್ತು. ಅಷ್ಟೇ ಯಾಕೆ, ಆಫೀಸಲ್ಲಿ ನೀನವಳ ಜೊತೆ ಹೇಗಿರ್ತೀಯ ಅನ್ನೋದನ್ನ ಗಮನಿಸಿದ್ದೀನಿ.
ನಿನ್ನ ಮತ್ತೆ ಗೌರಿ ಮಧ್ಯ ಏನಿದೆ? ಅಕ್ಕ ಅಕ್ಕ ಏನು ಇಲ್ಲ. ಸುಳ್ಳು ಹೇಳ್ಬೇಡ ನೀನು. ನನ್ ಮೇಲೆ ಆಣೆ ಮಾಡಿ ಹೇಳು. ಹೇಳು ಹೇಳು ಅಭಯ್. ಹೌದು ಇದೆ, ನನಗೆ ಗೌರಿ ಮೇಲೆ ಪ್ರೀತಿ ಇದೆ. ನಾನ್ ಪ್ರೀತಿಸ್ತಾ ಇರೋದು ಗೌರಿನ, ಗಂಗೆನಲ್ಲ. ಗೌರಿನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಕ್ಕ. ಅಭಯ್ ಅವ್ರ ಜೊತೆ ಮಾತಾಡೋದು ಅದ್ಕೆ ಕಾಣಿಸ್ತಿತ್ತು ತಾನೆ. ಅಷ್ಟೊಂದು ಅರ್ಜೆಂಟ್ ಏನಿತ್ತು? ಇವಾಗ್ಲೇ ಕರ್ಕೊಂಡು ಹೋಗೋದ್ ಬೇಕಿತ್ತಾ? ಗಂಗೆ, ಯಾಕಮ್ಮ ಹೀಗೊಬ್ಳೆ ಕೂತಿದ್ಯಾ? ನಿಂದು ನಿನ್ ಗಂಡಂದು ಇನ್ನೂ ಜಗಳ ಮುಗ್ದಿಲ್ವಾ? ಇಲ್ಲ ಅಮ್ಮಮ್ಮ, ನಾನು ಅವರು ಮಾತಾಡಕ್ಕೆ ಬಿಡ್ಲಿಲ್ವಲ್ಲ, ಇನ್ನೇನ್ ಜಗಳ ಮುಗಿಯೋದು? ಏನಾಯ್ತು ಗಂಗೆ? ಯಾಕಮ್ಮ ಈ ತರ ಕೋಪ ಮಾಡ್ಕೊಂಡಿದ್ಯಾ? ಯಾರೇನ್ ಮಾಡಿದ್ರು? ನಾನು ಅಭಯ್ ಏನೋ ಮಾತಾಡ್ತಿದ್ವಿ ಅಮ್ಮಮ್ಮ, ಅಷ್ಟ್ರಲ್ಲಿ ಅತ್ತಿಗೆ ಬಂದು ಅವ್ರನ್ನ ಕರ್ಕೊಂಡು ಹೋದ್ರು. ಈ ಅಖಿಲಾನಿ ಏನೋ ಮಾಡಕ್ ಹೊರಟಿದ್ದಾಳೆ ಅನ್ಸುತ್ತೆ. ಸಿಟ್ ಮಾಡ್ಕೋಬೇಡ ಗಂಗೆ. ಅಭಯ್ ಬಂದಾಗ ಯಾಕಾತರ ಹೋದ ಅಂತ ವಿಚಾರಿಸು. ಅವ್ರು ನನ್ ಹತ್ರ ಏನ್ ಹೇಳ್ತಾರಮ್ಮಮ್ಮ? ನಾನ್ ಏನ್ ಕೇಳಿದ್ರು ಸಿಡಿ ಸಿಡಿ ಅಂತಾರೆ, ನನ್ಗೂ ಕೋಪ ಬರೆಸ್ತಾರೆ. ಗಂಗೆ, ಅಭಯ್ ನಿನ್ ಗಂಡ. ಅವನ್ ಮೇಲೆ ಕೋಪ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರೀತಿ ಮಾಡೋ ಹಕ್ಕು ನಿನಗಿದೆ. ಆದ್ರೆ ಆ ಎರಡನ್ನು ಹೇಗ್ ಬಳಸ್ಕೋಬೇಕು ಅನ್ನೋ ಬುದ್ಧಿವಂತಿಕೆ ನಿನಗಿರ್ಬೇಕು. ಇದ್ ನಿಮ್ ಮೊಮ್ಮಗಂಗ್ ಅರ್ಥ ಆಗ್ತಾ ಇಲ್ವಲ್ಲ ಅಮ್ಮಮ್ಮ? ಅವ್ರಿಗೆ ಅರ್ಥ ಆದ್ರೆ ತಾನೇ ಎರಡು ಕಡೆ ಬ್ಯಾಲೆನ್ಸ್ ಆಗೋದು. ಹೌದು ಗಂಗೆ, ಸಂಸಾರ ಅಂದ್ರೇನೆ ಬ್ಯಾಲೆನ್ಸಿಂಗು. ಅನ್ಸರ್ಸ್ಕೊಂಡ್ ಹೋಗೋದೇ ಜೀವನ. ಎಲ್ಲ ದಿನಗಳನ್ನ ನಗ್ನಗ್ತಾ ಕಳಿಯೋದಕ್ಕಾಗಲ್ವಲ್ಲ. ಅದಕ್ಕೆ ಅವಾಗವಾಗ ಸಿಟ್ಟು, ಕೋಪ, ಜಗಳ, ಬೇಜಾರು, ಮನಸ್ತಾಪ ಇದೆಲ್ಲ ಇದ್ದೇ ಇರುತ್ತೆ. ಆದ್ರೆ ಅದೇ ಜಾಸ್ತಿಯಾಗಿ ಅಂತರ ಸೃಷ್ಟಿಯಾಗ್ಬಾರ್ದು. ಅದಕ್ಕೆ ನಾಳೆ ದೇವಸ್ಥಾನದಲ್ಲಿ ನಿಮ್ಮಿಬ್ಬರ ಸಲುವಾಗಿ ಪೂಜೆ ಇಟ್ಕೊಂಡಿದ್ದೀನಿ.